ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಗುದ್ದು ಕೊಟ್ಟ ಸಿಎಂ ಸಿದ್ದು 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಗುದ್ದು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಈ ಮೊದಲು ಕೂಡ ಹೇಳಿದ್ರು. ಇದೀಗ ಮತ್ತೆ ಅದೇ ವಿಚಾರವನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬೆಂಬಲಿಸುತ್ತಿದ್ದಾರೆ. ಆದರೆ ಹೆಚ್ಚಿನ ಶಾಸಕರೇನು ಡಿಕೆ ಶಿವಕುಮಾರನ್ನ ಬೆಂಬಲಿಸ್ತಾ ಇಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಸಿದ್ದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾನು ಡಿಕೆಶಿ ಬದ್ಧ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಸಿಎಂ ಬದಲಾಗಲಿ ಅಂತ ಹೇಳಿಲ್ಲ, ಯಾರು ಕೂಡ ಹೇಳಿಲ್ಲ ಇಲ್ಲಿಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2028ರಲ್ಲೂ ಪಕ್ಷವನ್ನ ನಾನೇ ಮುನ್ನಡೆಸ್ತೇನೆ. ಕುರ್ಚಿ ಕಚ್ಚಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಟ್ರೈಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಈಗ ಆಲ್ರೆಡಿ ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಆಗ್ತಾ ಇತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದವರು ಬ್ಯಾಟಿಂಗ್ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ರು. 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ ಅಂತ ಸಿದ್ದರಾಮಯ್ಯ ಬಣದವರು ಒಂದು ಕಡೆ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಬೆಂಬಲಿಗರು ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವರು ಮುಂದಿನ ಸಿಎಂ ಆಗ್ತಾರೆ. ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಈ ಮೊದಲು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ಮತ್ತೆ ಅದೇ ವಿಚಾರವನ್ನ ಪುನರುಚ್ಚಾರ ಮಾಡಿದ್ದಾರೆ. ಸಾಹಿತ್ಯ ಎಲ್ಲೋ ಒಂದ್ ಕಡೆ ಗದ್ದುಗೆಯ ಒಂದಿಷ್ಟು ಜಂಜಾಟ, ಒಂದಿಷ್ಟು ಜಟಾಪಟಿ ಇನ್ನು ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಅದರಲ್ಲೂ ರಾಜ್ಯ ರಾಜಕೀಯದಲ್ಲಂತೂ ಯಾಕೋ ಪೊಲಿಟಿಕಲ್ ಚಟುವಟಿಕೆಗಳು, ಅದರಲ್ಲೂ ರಾಜಕೀಯ ಚಟುವಟಿಕೆಗಳು ಕ್ಷಣದಿಂದ ಕ್ಷಣಕ್ಕೂ ಕೂಡ ಗರಿಗೆದರ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿಯವರೆಗೂ ಕೇವಲ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಇದೀಗ ನಾನೇ 5 ವರ್ಷ ಸಿಎಂ ಅನ್ನುವಂತಹದನ್ನ ಜೋರಾಗಿ ಹೇಳುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ 5 ವರ್ಷ ಪೂರ್ಣ ಪ್ರಮಾಣದ ಸಿಎಂ ನಾನೇ ಅನ್ನುವಂತಹದನ್ನ ಪುನರುಚ್ಚಾರ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಇಷ್ಟೇ ಹೇಳಿದ್ರೆ ಇಷ್ಟೊಂದು ಚರ್ಚೆ ಆಗ್ತಿರ್ಲಿಲ್ವೇನೋ, ಆದ್ರೆ ಅವರು ಹೇಳ್ತಾ ಇರುವಂತಹದ್ದು ಕೆಲ ಶಾಸಕರು ಡಿಕೆ ಶಿವಕುಮಾರ್ ಪರ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಪೂರ್ಣ ಪ್ರಮಾಣದ ಸಿಎಂ ನಾನಾಗಿರ್ತೇನೆ ಅನ್ನೋ ಮೂಲಕ ಮತ್ತೊಂದು ಹೊಸ ಬಾಂಬ್ ಅನ್ನ ಇದೀಗ ಸಿಎಂ ಸಿಡಿಸಿರುವಂತಹದ್ದು. ದೆಹಲಿ ನಾಯಕರ ಭೇಟಿ ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಭೇಟಿಯ ವೇಳೆಯಲ್ಲಿಯೇ ಇಂತಹದ್ದೊಂದು ಹೇಳಿಕೆ ಇದೀಗ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಆತ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ್ರು ಅಂದ್ರೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂತಹದ್ದು, ನೋ ಅದರ್ ಆಪ್ಷನ್ ಅನ್ನುವಂತಹದ್ದನ್ನು ಹಿಂದೆ ಯಾವ ರೀತಿಯಾಗಿ ಹೇಳಿದ್ರು ಅದೇ ರೀತಿ ಇದೀಗ ಪರೋಕ್ಷವಾಗಿ ಕೂಡ ಹೇಳಿದ್ದಾರೆ. ನಾನೇನು ಸಿಎಂ ಬದಲಾಗ್ತಾರೆ ಅಂತ ಹೇಳಿಲ್ಲ, ಆಪ್ಷನಲ್ ಇರಬಹುದು ಅಂತ ಹೇಳಿದ್ದೇನೆ. ಆದರೆ ಆಪ್ಷನಲ್ ಜೊತೆಗೆ ಅವರೇ ಕೂಡ ಸಿಎಂ ಅಂದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹದನ್ನು ಹೇಳೋ ಮೂಲಕ ಎಲ್ಲದಕ್ಕೂ ಕೂಡ ಅಂದ್ರೆ ಸಿಎಂ ಡಿಸಿಎಂ ಅವರ ತದ್ವಿರುದ್ಧವಾದಂತಹ ಹೇಳಿಕೆಗಳು ಇವತ್ತು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಹಾಗಾಗಿ ಸಂಜೆಯ ವೇಳೆಗೆ ಇನ್ನೇನು ಡೆವಲಪ್ಮೆಂಟ್ ಆಗುತ್ತೋ ಅಥವಾ ಇನ್ನೇನು ಹೇಳಿಕೆಗಳು ಹೊರಗೆ ಬರುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮತ್ತಷ್ಟು ಮಗದಷ್ಟು ಅನುಮಾನಗಳು ಜೊತೆಗೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಸಾಹಿತ್ಯ ದೀಪಾ, ಇನ್ನು ಹೈಕಮಾಂಡ್ ಭೇಟಿಗೆ ಈಗ ಆಲ್ರೆಡಿ ಸಮಯ ಕೂಡ ನಿಗದಿ ಆಗಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಟಾಂಗ್ ಕೊಟ್ರ ಅಂತ ಸಾಹಿತ್ಯ ಇಲ್ಲಿ ಒಪ್ಪಂದ ಏನಾಗಿದೆ ಸರ್ಕಾರ ರಚನೆ ಆಗುವಂತಹ ಸಮಯದಲ್ಲಿ ಅನ್ನುವಂತಹದ್ದು ಬಹಿರಂಗವಾಗಿ ಸ್ಪಷ್ಟವಾಗಿ ಯಾರೂ ಕೂಡ ಹೇಳ್ತಿಲ್ಲ. ಚರ್ಚೆ ನಡೀತಾ ಇರುವಂತಹ ವಿಚಾರ 2.5 ವರ್ಷ 3 ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿರ್ತಾರೆ, ತದನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹದ್ದು ಚರ್ಚೆಯಲ್ಲಿರೋ ವಿಚಾರ. ಅದನ್ನ ಆ ಸ್ಪಷ್ಟತೆಯನ್ನ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಅಥವಾ ಹೈಕಮಾಂಡ್ ನಾಯಕರುಗಳು ಯಾರೂ ಕೂಡ ಕೊಟ್ಟಿಲ್ಲ. ಆದ್ರೆ ಇದು ಈ ಚರ್ಚೆ ಹಂತದಲ್ಲಿರುವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ
ಸಮಯ ಇದ್ದಾಗ ಸಂಜೆ ವೇಳೆಗೆ ಸಮಯವನ್ನ ಕೊಟ್ಟಂತಹ ಈ ವಿಚಾರದಲ್ಲಿ ಇದೀಗ ಇದ್ದಕ್ಕಿದ್ದಂತೆ ಈ ಒಂದು ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ಲಿ ಅಂತನಾ ಅಥವಾ ಇರುವಂತಹ ಸತ್ಯತೆಯನ್ನ ಅಂದ್ರೆ ಅಲ್ಲಿ ಒಳಗೆ ಹೋಗಿ ಏನು ಮಾತನಾಡಬೇಕು ಅನ್ನುವಂತಹದ್ದು ಅಥವಾ ಮಾತನಾಡ್ತೇವೆ ಇದನ್ನೇ ಅನ್ನುವಂತಹದನ್ನ ಪೋಟ್ರೆ ಮಾಡಿದ್ರ ಅನ್ನುವಂತಹದ್ದು ಸಹಜವಾಗಿ ಚರ್ಚೆ ಆಗ್ತಾ ಇರುವ ವಿಚಾರ. ಯಾಕಂದ್ರೆ ಈ ಸಿಎಂ ಬದಲಾವಣೆ ಅನ್ನುವಂತಹದ್ದು ಪದೇ ಪದೇ ಬರ್ತಾ ಇರುವಂತಹದ್ದು, ನಾಯಕರುಗಳು ಹೇಳ್ತಾ ಇರುವಂತಹದ್ದು, ಹೈಕಮಾಂಡ್ ಅಂದ್ರೆ ಸಹಜವಾಗಿ ದೆಹಲಿಗೆ ಬೇರೆ ಕೆಲಸಕ್ಕೆ ಹೋದಾಗ್ಲೂ ಕೂಡ ಅದನ್ನ ಇದಕ್ಕೆ ಅಂತಾನೆ ಪೋಟ್ರೆ ಮಾಡ್ತಾ ಇರೋದು ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡೇ ಸಿಎಂ ಇಂತಹದ್ದೊಂದು ಹೇಳಿಕೆ ನೀಡಿದ್ರು ಅನ್ನುವಂತಹದ್ದು ಸದ್ಯಕ್ಕೆ ಅನುಮಾನ ಕಾಡ್ತಾ ಇದೆ. ಹಾಗಾಗಿ ಅವರ ಹೇಳಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಸ್ಪಷ್ಟತೆ ಇರಬಹುದು, ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಅದೇ ಸಮಯದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಎಲ್ಲವೂ ಕೂಡ ಅಯೋಮಯವಾಗಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಎಲ್ಲವೂ ಕೂಡ ಏನೋ ನಡೀತಿದೆ ಅನ್ನುವಂತಹದ್ದಂತೂ ಸ್ಪಷ್ಟ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.